ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಜೇವರ್ಗಿ ಮತಕ್ಷೇತ್ರದ ಶಾಸಕರಾದ ಡಾಕ್ಟರ್ ಅಜಯ್ ಧರ್ಮಸಿಂಗ್ ಅವರು ಇಂದು ಬೆಂಗಳೂರಿನ ಲೋಕಭವನದಲ್ಲಿ ಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ನೂತನ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಜೇವರ್ಗಿ ಮತಕ್ಷೇತ್ರದ ಶಾಸಕರಾದ ಡಾಕ್ಟರ್ ಅಜಯ್ ಧರ್ಮಸಿಂಗ್ ಅವರು ಇಂದು ಬೆಂಗಳೂರಿನ ಲೋಕಭವನದಲ್ಲಿ ಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ನೂತನ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ರಾಜ್ಯಪಾಲರಾದ ಥಾವರ್ ಚಂದ್ ಗೆಹ್ಲೋಟ್ ಅವರು ಡಾಕ್ಟರ್ ಅಜಯ್ ಧರ್ಮಸಿಂಗ್ ಅವರಿಗೆ ಸಚಿವ ಸ್ಥಾನದ ಪ್ರಮಾಣ ವಚನವನ್ನ ಬೋಧಿಸಿದರು. ಪ್ರಮಾಣ ವಚನ ಸ್ವೀಕರಿಸಿದ ನಂತರ ರಾಜ್ಯಪಾಲರು ಡಾಕ್ಟರ್ ಅಜಯ್ ಧರ್ಮಸಿಂಗ್ ಅವರಿಗೆ ಪುಷ್ಪಗುಚ್ಛ ನೀಡಿ ಶುಭ ಕೋರಿದರು. ಅದೇ ರೀತಿ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಕೂಡ ಪುಷ್ಪಗುಚ್ಛ ನೀಡುವ ಮೂಲಕ ಡಾಕ್ಟರ್ ಅಜಯ್ ಧರ್ಮಸಿಂಗ್ ಅವರಿಗೆ ಶುಭಾಶಯಗಳನ್ನು ತಿಳಿಸಿದರು. ಇನ್ನು ವೇದಿಕೆ ಮೇಲೆ ಉಪಸ್ಥಿತರಿದ್ದ ಉಪಮುಖ್ಯಮಂತ್ರಿ ಡಾಕ್ಟರ್ G ಪರಮೇಶ್ವರ್ ಅವರು ಕೂಡ ಡಾಕ್ಟರ್ ಅಜಯ್ ಧರ್ಮಸಿಂಗ್ ಅವರಿಗೆ ಪುಷ್ಪಗುಚ್ಛ ನೀಡುವ ಮೂಲಕ ಶುಭಾಶಯಗಳನ್ನು ತಿಳಿಸಿದರು. ಈ ಸಂದರ್ಭದಲ್ಲಿ ಸಚಿವರುಗಳಾದ ಪ್ರಿಯಾಂಕ್ ಖರ್ಗೆ, UT ಖಾದರ್, H ಮುನಿಯಪ್ಪ, ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್, ಯತೀಂದ್ರ ಸಿದ್ದರಾಮಯ್ಯ, KJ ಜಾರ್ಜ್ ಸೇರಿದಂತೆ ನೂತನ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ ನರೇಂದ್ರ ಸ್ವಾಮಿ, ಶಿವರಾಜ್ ತಂಗಡಗಿ, ರುದ್ರಪ್ಪ ಲಮಾಣಿ, KS ಬಸವಂತಪ್ಪ, ಚೆಲುವರಾಯ ಸ್ವಾಮಿ, B ನಾಗೇಂದ್ರ, T ರಘುಮೂರ್ತಿ, ಜಮೀರ್ ಅಹಮದ್ ಖಾನ್, ಸಂತೋಷ್ ಲಾಡ್, ಶಿವಲಿಂಗೇಗೌಡ, ಮಧು ಬಂಗಾರಪ್ಪ, ಪುಟ್ಟರಂಗ ಶೆಟ್ಟಿ, ಮಂಕಾಳ ವೈದ್ಯ, HC ಬಾಲಕೃಷ್ಣ, ಬಸವರಾಜ ರಾಯರೆಡ್ಡಿ, ಕಾಶಪ್ಪನವರ್, ಲಕ್ಷ್ಮಣ್ ಸವದಿ ಹಾಗೂ ರಿಜ್ವಾನ್ ಅಹಮದ್ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು. ಡಾಕ್ಟರ್ ಅಜಯ್ ಧರ್ಮಸಿಂಗ್ ಎಂಬ ಹೆಸರನ್ನ ನಾನು ಕಾನೂನಿನ ಮೂಲಕ ಸ್ಥಾಪಿತವಾದ ಭಾರತದ ಸಂವಿಧಾನದ ವಿಷಯದಲ್ಲಿ ನಿಜವಾದ ಶ್ರದ್ಧೆ ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇನೆಂದು, ನಾನು ಭಾರತದ ಸಾರ್ವಭೌಮತ್ವವನ್ನು ಮತ್ತು ಅಖಂಡತೆಯನ್ನು ಎತ್ತಿ ಹಿಡಿಯುತ್ತೇನೆಂದು ಮತ್ತು ಕರ್ನಾಟಕ ರಾಜ್ಯದ ಮಂತ್ರಿಯಾಗಿ ನನ್ನ ಕರ್ತವ್ಯಗಳನ್ನು ಶ್ರದ್ಧಾಪೂರ್ವಕವಾಗಿ ಹಾಗೂ ಅಂತಃಕರಣ ಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು ಭಯ ಅಥವಾ ಪಕ್ಷಪಾತವಿಲ್ಲದೆ, ರಾಗದ್ವೇಷವಿಲ್ಲದೆ ಎಲ್ಲ ಬಗೆಯ ಜನರಿಗೆ ಸಂವಿಧಾನಕ್ಕೆ ಮತ್ತು ಕಾನೂನಿಗೆ ಅನುಸಾರವಾಗಿ ನ್ಯಾಯವಾದುದನ್ನೇ ಮಾಡುತ್ತೇನೆಂದು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಶ್ರದ್ಧಾಪೂರ್ವಕವಾಗಿ ಪ್ರತಿಜ್ಞೆ ಮಾಡುತ್ತೇನೆ. ನಾನು ಡಾಕ್ಟರ್ ಅಜಯ್ ಧರ್ಮಸಿಂಗ್ ಎಂಬ ಹೆಸರನ್ನು ನಾನು ಕರ್ನಾಟಕ ರಾಜ್ಯ ಮಂತ್ರಿಯಾಗಿ ನನ್ನ ಪರ್ಯಾಲೋಚನೆಗೆ ತರಲಾಗುವ ಅಥವಾ ನನಗೆ ತಿಳಿದು ಬರುವ ಯಾವುದೇ ವಿಷಯವನ್ನು ರಾಜ್ಯದ ಮಂತ್ರಿಯಾಗಿ ನನ್ನ ಕರ್ತವ್ಯಗಳ ಯುಕ್ತ ನಿರ್ವಹಣೆಗೆ ಅಗತ್ಯವಾಗಬಹುದಾದ ಸಂದರ್ಭದಲ್ಲದೆ ಅನ್ಯಥಾ ಯಾರೇ ವ್ಯಕ್ತಿಗೆ ಅಥವಾ ವ್ಯಕ್ತಿಗಳಿಗೆ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ತಿಳಿಸುವುದಿಲ್ಲ ಅಥವಾ ಬಹಿರಂಗಪಡಿಸುವುದಿಲ್ಲ ಎಂದು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಶ್ರದ್ಧಾಪೂರ್ವಕವಾಗಿ ಪ್ರತಿಜ್ಞೆ ಮಾಡುತ್ತೇನೆ. कांग्रेचुलेशन, बधाई, शुभकामनाएं. ये उधर उधर ಜೇವರ್ಗಿ ಮತಕ್ಷೇತ್ರದ ಶಾಸಕರಾದ ಡಾಕ್ಟರ್ ಅಜಯ್ ಧರ್ಮಸಿಂಗ್ ಅವರಿಗೆ ಸಚಿವ ಸ್ಥಾನ ಘೋಷಣೆಯಾದ ಸಮಯದಲ್ಲಿ ತಮ್ಮ ತಾಯಿ ಶ್ರೀಮತಿ ಪ್ರಭಾವತಿ ಧರ್ಮಸಿಂಗ್ ಅವರನ್ನು ಅಪ್ಪಿಕೊಂಡು ತಮ್ಮ ತಂದೆ ದಿವಂಗತ ಡಾಕ್ಟರ್ ಎನ್ ಧರ್ಮಸಿಂಗ್ ಜಿ ಅವರ ಭಾವಚಿತ್ರಕ್ಕೆ ಡಾಕ್ಟರ್ ಅಜಯ್ ಸಿಂಗ್ ಅವರು ನಮನಗಳನ್ನು ಸಲ್ಲಿಸಿದರು.
ಜೇವರ್ಗಿ ಶಾಸಕರಾದ ಡಾಕ್ಟರ್ ಅಜಯ್ ಧರಂಸಿಂಗ್ ಅವರಿಗೆ ಸಚಿವ ಸ್ಥಾನ ಘೋಷಣೆಯಾದ ಸಮಯದಲ್ಲಿ ಅಭಿಮಾನಿಗಳು ಜಯಕಾರ ಹೇಳಿ ಡಾಕ್ಟರ್ ಅಜಯ್ ಧರಂಸಿಂಗ್ ಅವರಿಗೆ ಶುಭಾಶಯಗಳನ್ನು ಕೋರಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಅಜಯ್ ಧರಂಸಿಂಗ್ ಅವರು ತಮ್ಮ ತಾಯಿ ಶ್ರೀಮತಿ ಪ್ರಭಾವತಿ ಧರಂಸಿಂಗ್ ಅವರನ್ನು ಅಪ್ಪಿಕೊಂಡು ತಮ್ಮ ತಂದೆ ಮಾಜಿ ಮುಖ್ಯಮಂತ್ರಿ ದಿವಂಗತ ಡಾಕ್ಟರ್ ಎನ್ ಧರಂಸಿಂಗ್ ಜಿ ಅವರ ಭಾವಚಿತ್ರಕ್ಕೆ ನಮನ ಸಲ್ಲಿಸಿದರು. ಜೇವರ್ಗಿ ಶಾಸಕ ಡಾಕ್ಟರ್ ಅಜಯ್ ಧರಂಸಿಂಗ್ ಅವರಿಗೆ ಸಚಿವ ಸ್ಥಾನ ಘೋಷಣೆಯಾದ ನಂತರ ಮಾಧ್ಯಮ ಮಿತ್ರರಿಗೆ ಡಾಕ್ಟರ್ ಅಜಯ್ ಧರಂಸಿಂಗ್ ಅವರು ತಮ್ಮ ಪ್ರತಿಕ್ರಿಯೆಯನ್ನು ನೀಡಿದರು. ಜೇವರ್ಗಿ ಶಾಸಕ ಡಾಕ್ಟರ್ ಅಜಯ್ ಧರಂಸಿಂಗ್ ಅವರಿಗೆ ಸಚಿವ ಸ್ಥಾನ ಘೋಷಣೆಯಾದ ಮೇಲೆ ಡಾಕ್ಟರ್ ಅಜಯ್ ಧರಂಸಿಂಗ್ ಅವರು ಮಾಧ್ಯಮ ಮಿತ್ರರಿಗೆ ತಮ್ಮ ಪ್ರತಿಕ್ರಿಯೆಯನ್ನು ನೀಡಿದರು. ಬಹಳ ಸಂತೋಷ ಅನಿಸ್ತಾ ಇದೆ. ಇಂತಹ ಒಂದು ಸಂದರ್ಭದಲ್ಲಿ ನಮ್ಮ ದಿವಂಗತ ಧರಂಸಿಂಗ್ ಸಾಹೇಬರನ್ನು ನಮ್ಮೆಲ್ಲ ಕುಟುಂಬದವರು ನಾವೆಲ್ಲರೂ ಕೂಡ ನಾವು ನೆನೆಸ್ತಾ ಇದ್ದೀವಿ. ಹಾಗೂ ಎಲ್ಲ ನಮ್ಮ ಪಕ್ಷದ ನಮ್ಮ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಮತ್ತು ಸೋನಿಯಾ ಗಾಂಧಿ ಅವರು, ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್, ಈ ಕಡೆ ಸನ್ಮಾನ್ಯ ಸಿದ್ದರಾಮಯ್ಯ, ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು, ಸನ್ಮಾನ್ಯ ಡಾಕ್ಟರ್ ಪರಮೇಶ್ವರ್ ಅವರ ಪಕ್ಷದ ಎಲ್ಲ ವರಿಷ್ಠರು ಹಾಗೂ ಎಲ್ಲ ನಾಯಕರಿಗೆ ನನ್ನ ಮೇಲೆ ಒಂದು ವಿಶ್ವಾಸವನ್ನು ಇಟ್ಟಿದ್ದಾರಂತ ಅವ್ರಿಗೆ ನಾನು ಧನ್ಯವಾದಗಳನ್ನು ಇಷ್ಟಪಡ್ತೇನೆ. ಮತ್ತು ವಿಶೇಷವಾಗಿ ಎಲ್ಲ ಜನರಿಗೆ ಅಂದರೆ ಇವತ್ತು ನಾನು ಇದೀನಿ ಅಂದರೆ ನಮ್ಮ ಕರ್ನಾಟಕ ರಾಜ್ಯದ ಕಲ್ಯಾಣ ಕರ್ನಾಟಕದ ಕಲಬುರಗಿ ಜಿಲ್ಲೆ ಮತ್ತು ವಿಶೇಷವಾಗಿ ಜೇವರ್ಗಿ ಮತಕ್ಷೇತ್ರದ ಪ್ರತಿಯೊಬ್ಬ ಜನರಿಗೆ ನಾನು ಧನ್ಯವಾದವನ್ನು ಕೈ ಮುಗಿ ಧನ್ಯವಾದವನ್ನು ಹೇಳಿ ಇಷ್ಟಪಡ್ತೀನಿ. ಇವಾಗ 137 ಶಾಸಕರು ನಾವೇನು ಇದ್ದೀವಿ, ಎಲ್ಲರೂ ಸೇರಿ ಪಕ್ಷದ ಒಂದು ತೀರ್ಮಾನಕ್ಕೆ 2023 2018 ಯಾವಾಗಲೂ ಕೂಡ ಭದ್ರವಾಗಿರ್ತೀವಿ ಅಂತ ನಾವು ಹೇಳಿದ್ವಿ. ಆ ಒಂದು ರೀತಿಯಿಂದ ಎಲ್ಲರೂ ಭದ್ರವಾಗಿದ್ದೀವಿ, ಎಲ್ಲರ ಜೊತೆ ಕೆಲವು ಸತಿ 6 ಜನನು ಕೂಡ ಮಂತ್ರಿ ಸ್ಥಾನವನ್ನು ತಗೊಂಡಿದ್ದಾರೆ. ಒಂದು ಸಂದರ್ಭದಲ್ಲಿ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು, ದಿವಂಗತ ಧರಂಸಿಂಗ್ ಸಾಹೇಬರು, ದಿವಂಗತ ಅಬ್ದುಲ್ ಇಸ್ಲಾಂ ಅವರು, ಬಾಬುರಾವ್ ಚಿಂಚನ್ಸೂರ್ ಅವರು, ಬಾಬುರಾವ್ ಚೌಹಾಣ್ ಅವರು, ಮತ್ತು ಮಲ್ಕ ರೆಡ್ಡಿ ಅವರು ಕೂಡ ಎಲ್ಲರೂ ಕೂಡ ಒಂದೇ ಸತಿ ಮಾಲಿಕೆ ಗೊತ್ತಿರೋರೆಲ್ಲ ಒಂದೇ ಟೈಮ್ ಮಂತ್ರಿ ಆಗಿದ್ದು. ಸೊ ನಮ್ಮ ದೊಡ್ಡ ಜಿಲ್ಲೆ ಇರುವ ಕಾರಣದಿಂದ ಹೆಚ್ಚಿನ ಮತ್ತೆ ಹೆಡ್ ಕ್ವಾರ್ಟರ್ ಆಗಿದೆ, ಕಲ್ಯಾಣ ಕರ್ನಾಟಕದ ಹೆಡ್ ಕ್ವಾರ್ಟರ್ ಆಗಿದೆ. ಆ ಒಂದು ಕಾರಣಕ್ಕಾಗಿ 3 ಸ್ಥಾನ ಕೊಡ್ತಕ್ಕಂಥ ಒಂದು ತೀರ್ಮಾನ ಮಾಡಿದ್ದಾರೆ. ಅವರಿಗೆ ಎಲ್ಲರಿಗೂ ನಾನು ಧನ್ಯವಾದವನ್ನು ಹೇಳ್ತೀನಿ. ಡಾಕ್ಟರ್ ಅಜಯ್ ಧರಂಸಿಂಗ್ ಅವರ ಧರ್ಮಪತ್ನಿ ಶ್ವೇತಾ ಅಜಯ್ ಸಿಂಗ್ ಅವರು ಡಾಕ್ಟರ್ ಅಜಯ್ ಸಿಂಗ್ ಅವರಿಗೆ ಸಚಿವ ಸ್ಥಾನ ದೊರಕಿರುವ ಹಿನ್ನೆಲೆಯಲ್ಲಿ ಮಾಧ್ಯಮದೊಂದಿಗೆ ತಮ್ಮ ಸಂತೋಷವನ್ನ ಹಂಚಿಕೊಂಡರು. Finally, it's the moment. So, ತುಂಬ ಖುಷಿ ಆಗುತ್ತೆ. ಡೆಫಿನೆಟ್ಲಿ ಡಿಸಪಾಯಿಂಟ್ಮೆಂಟ್ ಆಗುತ್ತೆ. ಬಟ್ ಅವ್ರು ಏನು ಡಿಸೈಡ್ ಮಾಡಿದ್ರೆ ಯಾವ ಬೇಸಿಸಲ್ಲಿ ಡಿಸೈಡ್ ಮಾಡ್ತಾರೆ ನಮ್ಗೆ ಅಷ್ಟು ಗೊತ್ತಿರಲ್ಲ. ಬಟ್ ಆಗಿದ್ದಾಗಿದೆ. ಬಟ್ ನಾವು ಪ್ರೆಸೆಂಟ್ಲಿ ಇಸ್ ಬಿಕಾಮ್ ಅದನ್ನೇ ಜಸ್ಟ್ ಸೆಲೆಬ್ರೇಟ್ ಮಾಡಬೇಕಷ್ಟೇ. ಎಲ್ಲರೂ ಇವಾಗ ಎಷ್ಟು ಜನ ನೀವೇ ನೋಡ್ತಾ ಇದ್ದೀರಾ, ಸಪೋರ್ಟರ್ಸ್ ಎಲ್ಲರೂ ಬಂದಿದ್ದಾರೆ. ಎಲ್ಲರೂ ಖುಷಿಯಾಗಿದ್ದಾರೆ. ಆ್ಯಂಡ್ ಮೋಸ್ಟ್ ವೆಲ್ ಡಿಸರ್ವ್ಡ್. ಅಷ್ಟೇ ಮುಂಚೆಯಿಂದನೂ ಮಾಡ್ಕೊಂಡು ಬರ್ತಿದ್ದಾರೆ. ಬಟ್ ಇವಾಗ ಇನ್ನೂ ಹೆಚ್ಚಿಗೆ ಇವಾಗ ಅವ್ರ ಮೇಲೆ ಇದು ಬಂದಿದ್ದಲ್ಲ, ಇವಾಗ ಜವಾಬ್ದಾರಿ ಬಂದಿದೆ. ಸೊ
ಹಾಗೆ ಮಾಡಿರ್ತಾರೆ. ಅದು ಆಗಿದೆ, ಬಟ್ ಮುಂಚೆನೂ ಆಗಿದೆ. ಬಟ್ ಇವಾಗ ಇದು ಅನೌನ್ಸ್ ಮಾಡೋ ತನಕ ಯಾರಿಗೂ ಗೊತ್ತಿರಲ್ವಲ್ಲ 100% ಏನು ಆಗುತ್ತೆ ಆಗಲ್ಲ ಒಂದು ಇದರಲ್ಲಿ. ಬಟ್ ಇವಾಗ ತನಕ ನಿಮಗೆಲ್ಲ ಇತ್ತು ಅಲ್ಲ, ನಮಗೂ ಅದೇ ಇತ್ತು. ಒಂದ್ಸತಿ ಫೋನ್ ಕಾಲ್ ಬಂದಮೇಲೆ ನಂದು ಅವ್ರ ಅಡ್ವೈಸ್ ನಾನೇನು ಕೊಡಲಿಲ್ಲ. ಮೋಸ್ಟ್ಲಿ ಅವ್ರು ಎಷ್ಟು ವರ್ಷದಿಂದ ಮಾಡ್ಕೊಂಡು ಬಂದಿದ್ದಾರೆ. ಫ್ಯಾಮಿಲಿ ಟೈಮ್ ಅಂತೂ ಮುಂಚೆನೂ ಕಮ್ಮಿನೇ, ಇವಾಗ ಕಮ್ಮಿ ಆಗುತ್ತೆ ಅಷ್ಟೇ. ಸೊ ಏನಿದ್ರು ಮೇಕ್ ಎವ್ರಿಬಡಿ ಮಾಡ್ತಾರೆ. ಅವ್ರು ಹಾರ್ಡ್ ವರ್ಕ್ ಮಾಡ್ತಾರೆ. ನನ್ನ ಅಡ್ವೈಸ್ ಏನು ಬೇಕಿಲ್ಲ ಅವ್ರಿಗೆ. ಇದ್ರೂ ಜಸ್ಟ್ ಹೇಳೋ ಥರ ಏನಂತೂ ಇಲ್ಲ. just let him work hard to make everybody proud, and yaad portfolio yaad but yaad sikru he will make sure he's going to do the best. Kala just congratulations, and ಈ ಥರನೇ ಯಾವಾಗಲೂ ಗೆದ್ಕೊಂಡು ಬರಲಿ, ಎಲ್ಲರನ್ನೂ ಕೆಲಸ ಮಾಡ್ಕೊಂಡು ಈ ಥರನೇ ಹಾರ್ಡ್ ವರ್ಕ್ ಮಾಡ್ಕೊಂಡು ಬರಲಿ ಅಷ್ಟೇ. ರಟ್ಕಲ್ ಗ್ರಾಮದ ಬಡ ಸೆಂಟ್ರಿಂಗ್ ಕಾರ್ಮಿಕನ ಕುಟುಂಬಕ್ಕೆ ಸರಕಾರ ಪರಿಹಾರ ಒದಗಿಸುವಂತೆ ಆಗ್ರಹಿಸಿ ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆಯ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಕಲಬುರಗಿ ಜಿಲ್ಲೆಯ ಕಾಳಗಿ ತಾಲೂಕಿನಲ್ಲಿ ಬರುವ ರಟ್ಕಲ್ ಗ್ರಾಮದ ಒಬ್ಬ ಬಡ ಸೆಂಟ್ರಿಂಗ್ ಕಾರ್ಮಿಕ ಖದೀರ್ ಪಾಷಾ ಮೃತರ ಕುಟುಂಬಕ್ಕೆ ಸರಕಾರದಿಂದ ಪರಿಹಾರ ಒದಗಿಸುವಂತೆ ಆಗ್ರಹಿಸಿ ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆಯ ವತಿಯಿಂದ ಇಂದು ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರು ಪ್ರತಿಭಟನೆ ನಡೆಸಲಾಯಿತು. ಈ ಪ್ರತಿಭಟನೆಯಲ್ಲಿ ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಶಿವಲಿಂಗ್ ಹಳಿಮನಿ, ಸಂದೀಪ್ ಭರಣಿ, ವಿಶ್ವನಾಥ್, ಸತೀಶ್, ನಾಗರಾಜ್ ಪಾಟೀಲ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಎಂತೆ ಸರ್ಕಾರ, ಕಾನೂನಂತೆ ಕಾನೂನು, ಖದೀರ್ ಪಾಷಾ ಕುಟುಂಬಕ್ಕೆ ಪರಿಹಾರ ಒದಗಿಸಲೇಬೇಕು, ಒದಗಿಸಲೇಬೇಕು, ಖದೀರ್ ಪಾಷಾ ಕುಟುಂಬಕ್ಕೆ ಪರಿಹಾರ ನೀಡಲೇಬೇಕು, ನೀಡಲೇಬೇಕು, ಆರೋಪಿತನಾದ ಅರವಿಂದ್ ಚೌಹಾಣ್ ಕೂಡಲೇ ಬಂಧಿಸಲೇಬೇಕು, ಬಂಧಿಸಲೇಬೇಕು, ಬೇಕು. ಇವತ್ತಿನ ದಿವಸ ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಇವತ್ತೊಂದು ಮನವಿ ಕೊಡ್ಲಿಕ್ಕೆ ನಾವು ಬಂದಿದ್ದೀವಿ. ಯಾವ ಕಲಬುರಗಿ ಜಿಲ್ಲೆಯ ಕಾಳಗಿ ತಾಲೂಕಿನ ರಟ್ಕಲ್ ಗ್ರಾಮದ ವ್ಯಕ್ತಿ, ಒಬ್ಬ ಬಡ ಕಾರ್ಮಿಕ, ಒಬ್ಬ ಸೆಂಟ್ರಿಂಗ್ ಕಾರ್ಮಿಕ ಖದೀರ್ ಪಾಷಾ ಅಂತ. ಅವನಪ್ಪ ಅಂತಂದ್ರೆ ಇವತ್ತು ದಿವಸ ವಾಡಿ ಪಟ್ಟಣದಲ್ಲಿ ಕಾಂಗ್ರೆಸ್ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಹಾಗೂ ವಿಜಯಕುಮಾರ್ ಚೌಹಾಣ್ ಮತ್ತು ಅರವಿಂದ್ ಚೌಹಾಣ್ ಅಂತೇಳಿ ಇವ್ರ ಮಾಲೀಕರು ನಡೀತಕ್ಕಂಥ ಕೆಲಸದಲ್ಲಿ ಅವ್ರ ಮ್ಯಾಗ ವಿನಾಕಾರಣ ಒತ್ತಡ ಹಾಕಿ ಅವ್ರನ್ನಪ್ಪ ಅಂತಂದ್ರೆ ಆತ್ಮಹತ್ಯೆ ಮಾಡಿಕೊಳ್ಳುವಾಗಿ ಮಾಡಿರ್ತಕ್ಕಂಥ ಈ ಒಂದು ಆರೋಪಿಗಳನ್ನ ಬಂಧಿಸ್ಬೇಕಂತೇಳಿ, ಹಾಗೂ ಅದೇ ರೀತಿಯಾಗಿ ಈ ಖದೀರ್ ಪಾಷಾ ಕುಟುಂಬಕ್ಕೆ ಸುಮಾರು 1 ಕೋಟಿ ರೂಪಾಯಿ ಪರಿಹಾರ ಧನ ಕೊಡಬೇಕು. ಯಾಕಪ್ಪ ಅಂತಂದ್ರೆ ಇವತ್ತು ದಿವಸ FIR ಆಗಿದೆ. ಖದೀರ್ ಪಾಷಾನ್ ಪತ್ನಿ ಹೋಗಿ ಏನಪ್ಪಾ ಅಂತಂದ್ರೆ ರಟ್ಕಲ್ ಪೊಲೀಸ್ ಸ್ಟೇಷನ್ ನಲ್ಲಿ, ಕಾಳಗಿ ಪೊಲೀಸ್ ಸ್ಟೇಷನ್ ನಲ್ಲಿ FIR ಆಗಿದೆ. ಆದ್ರೆ ಇಲ್ಲಿವರೆಗೂ ಆರೋಪಿಗಳು ಯಾವ ವಿಜಯಕುಮಾರ್ ಚೌಹಾಣ್, ಅರವಿಂದ್ ಚೌಹಾಣ್ ಇಬ್ಬರನ್ನು ಇಲ್ಲಿವರೆಗೂ ಪೊಲೀಸರು ಬಂಧಿಸಿಲ್ಲ. ಅವ್ರನ್ನ ಕೂಡಲೇ ಬಂಧಿಸ್ಬೇಕು. ಒಂದ್ ವೇಳೆ ಬಂಧಿಸಿದ್ರೆ 1 ವಾರದೊಳಗಾಗಿ ಅವ್ರನ್ನ ನಾವು ವೇಟ್ ಮಾಡ್ತೀವಿ. ಇವತ್ತು ದಿವಸ 1 ವಾರದೊಳಗಾಗಿ FIR ನಲ್ಲಿ ಇದೆ ಅರವಿಂದ್ ಚೌಹಾಣ್ ಮತ್ತ ವಿಜಯಕುಮಾರ್ ಚೌಹಾಣ್ ಅಂತ, ಅವ್ರನ್ನ ಬಂಧಿಸ್ಬೇಕು. ಅದೇ ರೀತಿಯಾಗಿ ಆ ಖದೀರ್ ಪಾಷಾ ಕುಟುಂಬಕ್ಕೆ ಸುಮಾರು ಸರ್ಕಾರದಿಂದ 1 ಕೋಟಿ ರೂಪಾಯಿ ಏನಪ್ಪಾ ಅಂತಂದ್ರೆ ಪರಿಹಾರ ಕೊಡ್ಬೇಕಂತಂದು ಇವತ್ತು ದಿವಸ ಕೇಳಬಯಸ್ತೇವೆ. ಇವತ್ತಿನ ದಿವಸ ನಮ್ಮ ಜಿಲ್ಲೆಯಾದ್ಯಂತ ಇವತ್ತು ಗೃಹ ಸಚಿವರು ನಮ್ಮ ಪ್ರಿಯಾಂಕ್ ಖರ್ಗೆ ಸಾಹೇಬರು ಅವರು ಮಾಡ್ತಾರೆಂಬ ಒಂದು ವಿಶ್ವಾಸ ಇದೆ. ಯಾಕಪ್ಪ ಅಂತಂದ್ರೆ ಇವತ್ತಿನ ದಿವಸ ಅವರು ಇವತ್ತು ಗೃಹ ಸಚಿವರಾಗಿದ್ದಾರೆ. ಇದು ಘಟನೆ ನಡೆದಿದ್ದು ಅವ್ರ ಕ್ಷೇತ್ರದಲ್ಲೇ, ಮಾನ್ಯ ಪ್ರಿಯಾಂಕಾ ಖರ್ಗೆ ಸಚಿವರ ಖರ್ಗೆ ಅವರ ಕ್ಷೇತ್ರದಲ್ಲಿ ಆಗ್ತಿದೆ. ಅದಕ್ಕ ದಯಮಾಡಿ ಅವರಿಗೂ ನಾನು ಮಾಧ್ಯಮ ಮುಖಾಂತರ ಇವತ್ತು ಕೇಳ್ಕೊಳ್ತಾ ಇದ್ದೀನಿ, ಇಂತಹ ಒಂದು ಯಾವುದೇ ಒಂದು ಪ್ರಭಾವಶಾಲಿ ವ್ಯಕ್ತಿ ಇರಲಿ, ಇವತ್ತು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಿರ್ಬೋದು ಅಥವಾ ಯಾವುದೇ ಪಾರ್ಟಿಯವರು ಇರಲಿ, ಅವರು ಕಾಂಗ್ರೆಸ್ ಇರ್ಲಿ, ಬಿಜೆಪಿ ಇರಲಿ, ಯಾರೇ ಇರಲಿ, ಅಂತವ್ರನ್ನ ಕಠಿಣ ಶಿಕ್ಷೆ ಒಳಪಡಿಸ್ಬೇಕು, ಅವ್ರಿಗೆ ಬಂಧಿಸ್ಬೇಕು. ಅದೇ ರೀತಿ ಇವತ್ತು ನ್ಯೂಸ್ ನಾ ಹೇಳ್ಬಯಸ್ತೀನಿ, ಇವತ್ತು FIR ಆದ್ರೂ ಇವತ್ತು ನ್ಯೂಸ್ ಕುಂತೇನಪ್ಪ ಅಂತ ಬೇರೆ ಗಾಡಿಯಲ್ಲಿ ತಿರುಗ್ತಾರ ಅವ್ರು. ಇವತ್ತು ಯಾರು ಅರವಿಂದ್ ಚೌಹಾಣ್ ಅದು ಎಷ್ಟು ದರ್ಪ ಇದೆ ಅವರಿಗೆ. ಕಾನೂನು ಎಲ್ಲರಿಗೂ ಒಂದೇ, ಸಂವಿಧಾನ ಹೇಳುತ್ತೆ ಎಲ್ಲರಿಗೂ ಒಂದೇ ಕಾನೂನು ನಡಿಯಲ್ಲಿ ಬರ್ತಕ್ಕಂಥ ಎಲ್ಲ. ಇವತ್ತು ಗರೀಬ್ರ, ಇವತ್ತು ಮೈನಾರಿಟಿ ವ್ಯಕ್ತಿ ಸದ್ದಿದ್ದಾನೆ. ಇಲ್ಲಿವರೆಗೆ ನೋಡ್ರಿ ಎಷ್ಟು ವಿಚಿತ್ರದ, ಯಾವೊಬ್ಬ ಮೈನಾರಿಟಿ ಲೀಡರ್ನು ಇಲ್ಲಿವರೆಗೆ ಆ ಕುಟುಂಬದ ಬಗ್ಗೆ ಧ್ವನಿ ಎತ್ತಿಲ್ಲ. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ.
ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness. ಮಾದಿಗ ಸಮಾಜದ ವಿವಿಧ ಸಂಘಟನೆಗಳ ಒಕ್ಕೂಟ ಕಲಬುರಗಿಯ ವತಿಯಿಂದ ಭ್ರಷ್ಟ ಅಧಿಕಾರಿಗಳನ್ನು ಅಮಾನತು ಮಾಡುವಂತೆ ಆಗ್ರಹಿಸಿ ಇಂದು ಪ್ರತಿಭಟನೆ ನಡೆಸಲಾಯಿತು. ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ನಿಂಬರ್ಗಾ ಪೊಲೀಸ್ ಠಾಣೆಯ ಭ್ರಷ್ಟ ಅಧಿಕಾರಿಗಳು ಹಾಗೂ ಗ್ರಾಮ ಪಂಚಾಯತ್ ಯೋಜನಾ ಅಧಿಕಾರಿಗಳನ್ನು ಅಮಾನತುಗೊಳಿಸಿ ಅವರ ಮೇಲೆ ಸೂಕ್ತವಾದ ಕಾನೂನು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಮಾದಿಗ ಸಮಾಜದ ವಿವಿಧ ಸಂಘಟನೆಗಳ ಒಕ್ಕೂಟ ಕಲಬುರಗಿಯ ವತಿಯಿಂದ ಇಂದು ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರು ಪ್ರತಿಭಟನೆ ನಡೆಸುವ ಮೂಲಕ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಮನವಿ ಪತ್ರವನ್ನ ಸಲ್ಲಿಸಲಾಯಿತು. ಈ ಪ್ರತಿಭಟನೆಯಲ್ಲಿ ದಶರಥ್ ಕಲ್ಗುರ್ತಿ, ಮಲ್ಲಿಕಾರ್ಜುನ್ ಜಿನಕೇರಿ, ರಾಜು ಎಸ್ ಕಟ್ಟಿಮನಿ, ರಮೇಶ್ ವಾಡೇಕರ್, ಚಂದ್ರಕಾಂತ್ ನಾಟಿಕರ್, ಸಚಿನ್ ಕಟ್ಟಿಮನಿ, ಮಲ್ಲು ಕೊಡಂಬಲ್, ಬಸವರಾಜ್ ಕಾಳಗಿ, ಬಸವರಾಜ್ ಬಾಡ್ಯಾಳ್, ರಮಾಕಾಂತ್ ಪೂಜಾರಿ, ರಾಜು ಆತನೂರ್, ಶ್ರೀನಿವಾಸ್ ಕಾಮ್ನಾಳ್ಕರ್, ಮಂಜುನಾಥ್ ಲೇಂಗಟಿ, ಸುನಿತಾ ಕೊಲ್ಲೂರ್, ಪೃಥ್ವಿರಾಜ್ ಎಸ್ ರಾಂಪುರ್ ಸೇರಿದಂತೆ ವಿವಿಧ ರಾಜಕೀಯ ಮುಖಂಡರು ಮತ್ತು ಮಾದಿಗ ಸಮಾಜದ ನಾಯಕರು ಭಾಗವಹಿಸಿದ್ದರು. ಗೌಡರಿಗೆ ಹೇಳದಿಕ್ಕಾರ, ನಮ್ಮ ಆಳಂದ ತಾಲೂಕಿನ ನಿಂಬರ್ಗ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಹಡಗಿಲ್ ಗ್ರಾಮದಲ್ಲಿ ಇವತ್ತು ದಲಿತರಲ್ಲಿ ವೈಷಮ್ಯವನ್ನು ಬಿತ್ತಿ ಜಗಳ ಹಚ್ಚತಕ್ಕಂಥ ಕೆಲಸ ಮಾಡಿದ ಯಾರಾದ್ರೂ ಇದ್ದಿದೆ ಆದ್ರೆ ಅದು ನಿಂಬರ್ಗ ಪೊಲೀಸ್ ಠಾಣೆ ಅಧಿಕಾರಿ ಮತ್ತ ಅದರ ಜೊತೆಯಲ್ಲಿ ನಮ್ಮ ಗ್ರಾಮ ಪಂಚಾಯತ್ ಪಿಡಿಒ ಆದಂತ ವಿನಾಕಾರಣ 11 ವರ್ಷ ಕೋರ್ಟಿನಲ್ಲಿ ಆ ಕೇಸ್ ದಾಖಲಿದ್ದರೂ ಕೂಡ ವಿನಾಕಾರಣ ಅಲ್ಲಿ ಮಾದಿಗರ ಓಣೆ ನುಗ್ಗಿ ಅಲ್ಲಿ ಗಲಾಟೆ ಮಾಡಿಸ್ತಕ್ಕಂತ ಶಕ್ತಿಯನ್ನು ನಮ್ಮ ರಾಜೇಗೌಡ ಪಾಟೀಲ್ ಅವರು ಮತ್ತು ಸರ್ಕಾರಕ್ಕೂ ಮತ್ತು ಮೇಲಧಿಕಾರಿಗಳು ಮಿಸ್ಯೂಸ್ ಮಾಡಿ ಅಲ್ಲಿ ಜಾಗ ಖಾಲಿ ಮಾಡಬೇಕಾಗಿದೆ, ತಾವು ಅನುಮತಿ ಕೊಡುವಗೋಸ್ಕರ ನೀವು ಪೊಲೀಸ್ ಇಲಾಖೆ ಬಂದೋಬಸ್ತ್ ಕೊಡಬೇಕು ಅಂತಕ್ಕಂಥದ್ದು ಹೇಳಿದಾಗ ಪೊಲೀಸ್ ಇಲಾಖೆಯವರು ಯಾವುದೇ ನೋಟಿಸ್ ಇಲ್ಲದೆ ಅಲ್ಲಿರ್ತಕ್ಕಂಥ ಮಾದಿಗರು ವಾಸ್ತವ ಮಾಡತಕ್ಕಂಥ ಮನೆಗಳಿಗೆ ನುಗ್ಗಿ ಅಲ್ಲಿ ಮನೆಗಳನ್ನು ಧ್ವಂಸ ಮಾಡಿದಲ್ಲದೆ ಅವರ ಮೇಲೆ ಮರಣಾಂತಿಕ ಹಲ್ಲೆ ಮಾಡ್ತಕ್ಕಂಥದ್ದು ಕೂಡ ನಮ್ಮ ಮಾದಿಗ ಸಂಘಟನೆ ಒಕ್ಕೂಟದ ಉಗ್ರವಾಗಿ ಖಂಡಿಸುತ್ತದೆ. ಮುಂದಿನ ದಿನಗಳಲ್ಲಿ ಈಗಾಗಲೇ ಅಡಿಗೆ ಗ್ರಾಮದ ವಿದ್ಯಾರ್ಥಿಗಳ ಮೇಲೆ ಈಗಾಗಲೇ ಹಲವಾರು ಪ್ರಕರಣ ದಾಖಲಿಸಿದ್ದಾರೆ. ಎಲ್ಲಾ ದಾಖಲೆಗಳನ್ನು ಹಿಂಪಡಿಬೇಕು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಈಗಾಗಲೇ ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಗಮನಕ್ಕೆ ತಂದಿದ್ದೀವಿ, ಅವರು ಕೂಡ ಅವ್ರ ಮೇಲೆ ಕ್ರಮ ಕೈಗೊಳ್ತೀನಿ ಅಂತಕ್ಕಂಥ ಹೇಳಿದ್ರು ಕೂಡ ಇನ್ನೂವರೆಗೆ ಕ್ರಮ ಕೈಗೊಳ್ತಾ ಇಲ್ಲ. ಆದ್ದರಿಂದ ನಾಳೆ ಈ ಕಲಬುರಗಿ ಜಿಲ್ಲೆಯಲ್ಲಿ ಬರ್ತಾ ಆಳಂದ ತಾಲೂಕಿನ ನಿಂಬರ್ಗಾ ಪೊಲೀಸ್ ಠಾಣೆಯ ಪೊಲೀಸ್ ಅಧಿಕಾರಿ ಇಂದುಮತಿ ಪಾಟೀಲ್ ಅವರಿಗೆ ಅಮಾನತುಗೊಳಿಸಬೇಕು ಮತ್ತು ರಾಜೇಗೌಡ ಪಾಟೀಲ್ ಅವರಿಗೆ ಅಮಾನತುಗೊಳಿಸಬೇಕು ಮತ್ತು ಹಲವಾರು ವಿದ್ಯಾರ್ಥಿಗಳ ಮೇಲೆ ಇರತಕ್ಕಂತ ಪ್ರಕರಣವನ್ನು ಹಿಂಪಡಿಬೇಕು ಅಂತಕ್ಕಂಥ ಬೇಡಿಕೆ ಇಟ್ಟುಕೊಂಡು ಇವತ್ತು ಮಾದಿಗ ಸಂಘಟನೆ ಒಕ್ಕೂಟದ ವತಿಯಿಂದ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಒಂದು ವೇಳೆ ಈ ಎಲ್ಲ ಬೇಡಿಕೆಗಳನ್ನು ಈಡೇರದೆ ಹೋದರೆ ಮುಂದಿನ ದಿನಗಳಲ್ಲಿ ನಾವು ಉಗ್ರವಾದ ಹೋರಾಟ ಮಾಡುವುದಕ್ಕೆ ನಾವು ಸಿದ್ಧರಿದ್ದೀವಿ ಅಂತಕ್ಕಂಥ ಕೂಡ ಹೇಳಬೇಕಾಗ್ತದೆ. ಕಲಬುರಗಿ ನಗರದ ಸಾರ್ವಜನಿಕರಿಗೆ ಶುದ್ಧ ಕುಡಿಯುವ ನೀರಿನ ಘಟಕದ ವ್ಯವಸ್ಥೆ ಮಾಡುವಂತೆ ಆಗ್ರಹಿಸಿ ಸಂಯುಕ್ತ ಹೋರಾಟ ಕರ್ನಾಟಕದ ವತಿಯಿಂದ ಇಂದು ಕಲಬುರಗಿ ಮಹಾನಗರ ಪಾಲಿಕೆಯ ಕಚೇರಿಯ ಎದುರು ಪ್ರತಿಭಟನೆ ನಡೆಸಲಾಯಿತು.
ಕಲಬುರಗಿ ನಗರದಲ್ಲಿ ಸಾರ್ವಜನಿಕರಿಗೆ ಕುಡಿಯುವ ನೀರಿನ ಸಮಸ್ಯೆ ತುಂಬಾ ಗಂಭೀರವಾಗಿದೆ. ಶುದ್ಧವಾದ ಕುಡಿಯುವ ನೀರಿನ ಘಟಕ ವ್ಯವಸ್ಥೆ ಮಾಡಬೇಕು. ಕಲಬುರಗಿ ನಗರದಲ್ಲಿ ಸಾರ್ವಜನಿಕ ಶೌಚಾಲಯ ನಿರ್ಮಿಸಬೇಕು. ಒಳಚರಂಡಿ ದುರಸ್ತಿ, ರಸ್ತೆ ಅಗಲೀಕರಣ, ಮೂಲಭೂತ ಸೌಕರ್ಯಕ್ಕಾಗಿ ಮತ್ತು ಬರಪೀಡಿತ ಬರಗಾಲ ಪರಿಹಾರಕ್ಕಾಗಿ ಒತ್ತಾಯಿಸಿ ದಿನಾಂಕ 3 ಆಗಸ್ಟ್ 2026ರಂದು ಸಂಯುಕ್ತ ಹೋರಾಟ ಕರ್ನಾಟಕ ಕಲಬುರಗಿ ಜಿಲ್ಲೆಯ ವತಿಯಿಂದ ಕಲಬುರಗಿ ಮಹಾನಗರ ಪಾಲಿಕೆಯ ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸುವ ಮೂಲಕ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಮನವಿ ಪತ್ರವನ್ನ ಸಲ್ಲಿಸಲಾಯಿತು. ಈ ಪ್ರತಿಭಟನೆಯಲ್ಲಿ ಶರಣಬಸಪ್ಪ ಮಮಶೆಟ್ಟಿ, ಭೀಮಾಶಂಕರ್ ಮಾಡಿಯಾಳ್, ಉಮಾಪತಿ ಪಾಟೀಲ್, ಮೌಲಾ ಮುಲ್ಲಾ, ಸಾಜಿದ್ ಅಹಮದ್, ಇಮಾಮ್ ಸಾಬ್ ಸುಂಠಾಣ್, ಜಾವೇದ್ ದನ್ಕೆ, ಭೀಮರಾಯ ಮುದಬಸಪ್ಪಗೋಳ್, ಜಗದೇವಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಆಗಲೇಬೇಕು 50,000 ಪರಿಹಾರ ಕೊಡ್ಲೇಬೇಕು. ಯಶಸ್ವಿ ಆಗಲಿ. ಸರ್ಕಾರಕ್ಕೆ ಹೇಳಿದಿಕ್ಕಾರ, ನೀರು ಕೊಡದಿದ್ದ ಸರ್ಕಾರಕ್ಕೆ ಹೇಳಿದಿಕ್ಕಾರ. ಕಲಬುರಗಿ ನಗರದಲ್ಲಿ ಇವತ್ತು ಕುಡಿಯುವ ನೀರನ್ನ ಹಾಹಾಕಾರ ಆಗಿದೆ. ಜನರು ಪರದಾಡ್ತಕ್ಕಂತ ಪರಿಸ್ಥಿತಿಯನ್ನ ನಿರ್ಮಾಣ ಆಗಿದೆ. ಇಂತ ಭೀಕರ ಸಂದರ್ಭದಲ್ಲಿ ಗಟಾರ್ ನೀರು, ಗಲೀಜ್ ನೀರು, ಹೊಲಸ್ ನೀರನ್ನ ಇವತ್ತು ಜನರಿಗೆ ಕುಡಿಸಿ ರೋಗ ರುಜಿನಿಗಳನ್ನ ಬರ್ತಕ್ಕಂಥದ್ದು, ಕಾಲರ ಆಡ್ತಕ್ಕಂತ ಪರಿಸ್ಥಿತಿಯನ್ನ ನಿರ್ಮಾಣ ಆಗಿರ್ತಕ್ಕಂಥದ್ದು. L&T ಕಂಪನಿ ಇವತ್ತು ಸುಮಾರು 7 ರಿಂದ 8 ವರ್ಷ ಆಯ್ತು ಇಲ್ಲಿವರೆಗೂ ಕಾಮಗಾರಿ ಮನೆಗಳಿಗೆ ನಳ ಕೊಡ್ತೀವಿ ಅಂತಕ್ಕಂತ ನೆಪದಲ್ಲಿ ಇಡೀ ರೋಡ್ ಅನ್ನ ಸತ್ಯಾನಾಶ ಮಾಡಿದೆ. ಆ ರೋಡ್ ಗಳನ್ನ ಹೊಡೆದಿರ್ತಕ್ಕಂಥದ್ದು, ಸತ್ಯಾನಾಶ ಆಗಿರ್ತಕ್ಕಂಥದ್ದು. ವಿದ್ಯಾರ್ಥಿಗಳು, ಶಾಲಾ ಕಾಲೇಜ್ ವಿದ್ಯಾರ್ಥಿಗಳು, ವಯೋವೃದ್ಧರು, ವಯಸ್ಕರು, ಬೈಕ್ ವಿಲ್ಲರ್ ಓಡಾಡ್ತಕ್ಕಂಥವ್ರು ಎಲ್ಲರೂ ಕೂಡ ಸುಮಾರು ಜನರು ಈಗಾಗಲೇ ಪ್ರಾಣ ಕಳ್ಕೊಂಡಿದ್ದಾರೆ. ಅಂತವ್ರು ಜೀವದ ಬಕಪಕ್ಷಿ ಅಂತೆ ಜನರ ಜೀವ ಬಲಿ ಪಡೆಯಕ್ಕೆ ಕಾಯ್ಕೊಂಡು ಕೂತಿರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. L&T ಕಂಪನಿ ಮೇಲೆ ಸೂಕ್ತ ಕ್ರಮ ಜರುಗಿಸಬೇಕು. ಕಲಬುರಗಿ ಗ್ರಾಮೀಣ ನಗರ, ಕಲಬುರಗಿ ನಗರದಾದ್ಯಂತ ಶುದ್ಧವಾದ ಕುಡಿಯುವ ನೀರಿನ ಘಟಕ ನಿರ್ಮಾಣ ಮಾಡಬೇಕು. ಇವತ್ತು ಒಳಚರಂಡಿಗಳನ್ನ ರಿಪೇರಿ ಮಾಡಬೇಕು. ಶುದ್ಧವಾದ ಕುಡಿಯುವ ನೀರನ್ನ ಕುಡಿಸ್ಬೇಕು. ಇವತ್ತು ಜನವಿರೋಧಿ ಧೋರಣೆಯನ್ನ ತಾಳ್ತಕ್ಕಂಥ ನೀತಿಯನ್ನ ಕೈ ಬಿಡ್ಬೇಕಂತೇಳಿ ಒತ್ತಾಯಿಸಿ ಮಹಾನಗರ ಪಾಲಿಕೆ ಮುಂದ್ಗಡೆ ಇವತ್ತು SK ಮೂಲಕ ಪ್ರತಿಭಟನೆ ನಡೆಸ್ತಾ ಇದ್ದೇವೆ. L&T ಕಂಪನಿ ಮೇಲೆ ಕಾನೂನು ಕ್ರಮನ ಜಾರಿ ಮಾಡಿ ಎಲ್ಲಾ ಜನರಿಗೆ ಶುದ್ಧವಾದ ಕುಡಿಯುವ ನೀರಿನ ವ್ಯವಸ್ಥೆ ಮಾಡ್ಬೇಕಂತಕ್ಕಂಥ ಮಾತನ್ನ ಆಗ್ರಹ ಮಾಡ್ತಾ ಇದ್ದೀವಿ. ಸಮಾಜದ ಬಡ ಮತ್ತು ಅರ್ಹ ಫಲಾನುಭವಿಗಳಿಗೆ ಮಾತ್ರ ನಿವೇಶನಗಳನ್ನು ಹಂಚಿಕೆ ಮಾಡುವಂತೆ ಒತ್ತಾಯಿಸಿ ಭೀಮ್ಶಕ್ತಿ ರಾಜ್ಯ ಸಮಿತಿ ಬೆಂಗಳೂರು ವತಿಯಿಂದ ಇಂದು ಕಲಬುರಗಿ ನಗರದ ಕೂಡಾ ಕಚೇರಿಯ ಎದುರು ಧರಣಿ ನಡೆಸಲಾಯಿತು. ಹಾಗರ್ಗ 50-50 ಪಾಲುದಾರಿಕೆಯ ವಸತಿ ಯೋಜನೆಯಲ್ಲಿಯ ನಿವೇಶನಗಳ ಹಂಚಿಕೆಗಾಗಿ ನಿಗದಿಪಡಿಸಿರುವ ಲಾಟರಿ ಪ್ರಕ್ರಿಯೆಯನ್ನು ತಾತ್ಕಾಲಿಕವಾಗಿ ತಕ್ಷಣ ಮುಂದೂಡಿ ಅರ್ಹ ಹಾಗೂ ಅನರ್ಹ ಅರ್ಜಿದಾರರ ಪಟ್ಟಿಯನ್ನು ಸಿದ್ಧಪಡಿಸಿ ನಿಜವಾದ ಬಡ ಮತ್ತು ಅರ್ಹ ಫಲಾನುಭವಿಗಳಿಗೆ ಮಾತ್ರ ನಿವೇಶನ ಹಂಚಿಕೆ ಮಾಡುವಂತೆ ಒತ್ತಾಯಿಸಿ ಭೀಮ್ಶಕ್ತಿ ರಾಜ್ಯ ಸಮಿತಿ ಬೆಂಗಳೂರು ವತಿಯಿಂದ ಕಲಬುರಗಿ ನಗರಾಭಿವೃದ್ಧಿ ಪ್ರಾಧಿಕಾರದ ಕಚೇರಿಯ ಎದುರು ಒಂದು ದಿನದ ಧರಣಿ ಸತ್ಯಾಗ್ರಹದ ಮೂಲಕ ಮನವಿ ಪತ್ರವನ್ನ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಭೀಮ್ಶಕ್ತಿ ಸಂಘಟನೆ ಕಲಬುರಗಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶಿವಕುಮಾರ್ ಎಂ ಮುಡ್ಡಿ, ನಗರಾಧ್ಯಕ್ಷರಾದ MD ಇಸಾಮುದ್ದೀನ್, ರಾಜ್ಯಾಧ್ಯಕ್ಷರಾದ ಅಂಬಾಜಿ P ಮೇಟಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬಂಧುಗಳೇ, ಇವತ್ತಿನ ದಿವಸ ನಗರಾಭಿವೃದ್ಧಿ ಇಲಾಖೆಯಲ್ಲಿ ಆಗರ್ಗ ಬಡಾವಣೆಯ 50-50 ಅಂತ ಏನು ನಿವೇಶನಗಳನ್ನು ಕರೆದಿದ್ರು, ಆ ನಿವೇಶನದಲ್ಲಿ ಯಾರು ರೊಕ್ಕ ಇರ್ತಾವೆ, ಯಾವ ಪ್ಲಾಟ್ ತೊಗೊಂಡಿರ್ತಾನೆ ಅಂಥವ್ರಿಗೆ ಆಯ್ಕೆ ಮಾಡ್ತಾರೆ. ಗರೀಬರಿಗೆ ಅವರಿಗೆ ಏನು ನ್ಯಾಯ ಸಿಗೋದಿಲ್ಲ. ಇಲ್ಲಿ ಸುಮಾರು ಸಲ ಹಾಕಿದ್ರು, 4-5 ಸಲ ಹಾಕಿದ್ರು, ಯಾರ್ಯಾರಿಗೆ ಆಗಿವೆ ಅಂಥವ್ರಿಗೆ ಲಾಟ್ರಿ ಮಾಡಿ ಅವರಿಗೆ ಸಿಗುತ್ತೆ. ಈ ಪಾಪ ನಿರ್ಗತರಿಗೆ, ಬಡವರಿಗೆ ಇಲ್ಲಿ ಜೇಡ್ಯದಲ್ಲಿ ಪ್ಲಾಟ್ ಸಿಗೋದಿಲ್ಲ. ಇವತ್ತು ಮತ್ತೆ ಮೊನ್ನೆ 4 ಮತ್ತು 5 ತಾರೀಕು ಲಾಟ್ರಿ ಮುಖಾಂತರ ಆಯ್ಕೆ ಮಾಡ್ತೀವಿ ಅಂತ ಕರೆದಿದ್ದಾರೆ. ಅದರಲ್ಲಿ ಗರೀಬರಿಗೆ ಯಾರಿಗೂ ಸಿಗೋದಿಲ್ಲ. 4-5 ಸಲ ತೊಗೊಂಡವ್ರೆ ಆ ಲಿಸ್ಟಲ್ಲಿ ಇದ್ದಾರೆ. ಆ ಲಿಸ್ಟನ್ನು ಮೊದಲು ಅದನ್ನು ರದ್ದು ಮಾಡಿ ಆ ಲಿಸ್ಟನ್ನು ಯಾರ್ಯಾರು ಆಯ್ಕೆ ಮಾಡಬೇಕು, ಪಾಪ ಗರೀಬರು ಯಾರ ಅಂಥವ್ರಿಗೆ ಮೊದಲು ಆಯ್ಕೆ ಮಾಡಿ ಅವರಿಗೆ ನ್ಯಾಯವನ್ನು ಒದಗಿಸ್ಕೊಡ್ಬೇಕಂತ ಜೆಡೆ ಕಮಿಷನರ್ಗೂ ಮತ್ತು ಮಾನ್ಯ ಇದರ ನಗರಾಭಿವೃದ್ಧಿ ಸಚಿವರಿಗೆ ಮನವಿ ಮಾಡ್ಕೊತೀವಿ. ಒಂದು ವೇಳೆ ಅದನ್ನು 4 ಮತ್ತು 5 ತಾರೀಕು ಏನು ಕರೆದಿದ್ದಾರೆ ಲಾಟ್ರಿ ಮುಖಾಂತರ, ಅದು ರದ್ದು ಮಾಡಬೇಕು. ಅದಕ್ಕೆ ನಾವು ತೀವ್ರವಾದ ಖಂಡನೆ ಇದೆ. ಅದು ರದ್ದು ಮಾಡಿ ಉಗ್ರವಾದ ಹೋರಾಟ ಮಾಡ್ತೀವಿ ಅಂತ ಈ ಮುಖಾಂತರ ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ಕಲಬುರಗಿ ನಗರಾಭಿವೃದ್ಧಿ ಪ್ರಾಧಿಕಾರದ ಮುಂದೆ ಒಂದು ದಿನದ ಧರಣಿ ಸತ್ಯಾಗ್ರಹ ಮಾಡುವ ಮೂಲಕ ನಮ್ಮ ನಾಳುವ ಸರ್ಕಾರಕ್ಕೆ ನಾವು ಒತ್ತಾಯ ಪಡಿಸೋದೇನೆಂದ್ರೆ, ಕಳೆದ ವರ್ಷ ಹಗರ್ಗ 50-50 ಯೋಜನೆ ಅಡಿ
ನಿವೇಶನ ಹಂಚಿಕೆ ಸಲುವಾಗಿ 1 ವರ್ಷ ಆಯ್ತು ಅರ್ಜಿಗಳು ಕರೆದಿದ್ರು. 1 ವರ್ಷ ಕಳೆದರೂ ಕೂಡ ಈಗ JD ಅವರು ಪ್ರಾಧಿಕಾರ ನಾಳೆ ಬರ್ತಕ್ಕಂಥ 4 ಮತ್ತು 5ನೇ ತಾರೀಕು ಲಾಟ್ರಿ ಮೂಲಕ ಫಲಾನುಭವಿಗಳನ್ನು ಆಯ್ಕೆ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಅದನ್ನು ನಾವು ತೀವ್ರವಾಗಿ ಖಂಡನೆ ಮಾಡ್ತೀವಿ. ಯಾಕೆ ಖಂಡನೆ ಮಾಡ್ತಾ ಇದೀವಿ ಅಂದ್ರೆ, ಈಗಾಗಲೇ 20 ವರ್ಷಗಳಿಂದ ನೋಡ್ತಾ ಇದೀವಿ ನಾವು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಕೊಟ್ಟಂತ ಮನೆಗಳು, ಅದರಲ್ಲಿ ಬಹುತೇಕ ಮನೆಗಳು ಈಗಾಗಲೇ ಹಣವಂತರು, ಶ್ರೀಮಂತರು, ರಾಜಕೀಯ ಪ್ರಭಾವಿಗಳ ಕೈಗೊಂಬೆಯಾಗಿ ಅಂಥವ್ರಿಗೆ ಅಲಾಟ್ಮೆಂಟ್ ಮಾಡಲಾಗಿದೆ. ಯಾಕಂದ್ರೆ ಈಗ ಅಲ್ಲಿ ಒಬ್ಬೊಬ್ಬರಿಗೆ ಹೆಸರಿನಲ್ಲಿ 2-3 ಪ್ಲಾಟ್ಗಳನ್ನು ಕೊಟ್ಟಂತ ಉದಾಹರಣೆಗಳವ. ಅದ್ರ ಬಗ್ಗೆ ನಾವು ದೂರುಗಳು ಕೂಡ ಕೊಟ್ಟಿದ್ದೀವಿ. ಈ ತರ ಆಗ್ತಾ ಇದೆ, ಅದನ್ನ ಸರಿಪಡಿಸ್ಬೇಕಂತೇಳಿ ಯಾವುದೇ ಕ್ರಮ ತಗೊಂಡಿಲ್ಲ. ಈಗ 1 ವರ್ಷ ನೀವು ನಿರಂತರ ಕಾಲಹರಣ ಮಾಡಿ ತರಾತುರಿಯಲ್ಲಿ ರಾತ್ರೋರಾತ್ರಿ ಇವತ್ತು ಅಲಾಟ್ಮೆಂಟ್ ಮಾಡೋ ಸಲುವಾಗಿ 4ನೇ ತಾರೀಕು ಮತ್ತು 5ನೇ ತಾರೀಕು ಡೇಟ್ ಫಿಕ್ಸ್ ಮಾಡಿದ್ದಾರೆ. ಇಲ್ಲಿ ಎಲಿಜಿಬಲ್ ನಾನ್ ಎಲಿಜಿಬಲ್ ಲಿಸ್ಟ್ ಮಾಡ್ಬೇಕಾಗಿತ್ತು. ಫಲಾನುಭವಿಗಳು ಈಗಾಗಲೇ ಯಾರ್ಯಾರು JDಯಲ್ಲಿ ಇದುವರೆಗೂ ನಿವೇಶನ ಪಡೆದಿದ್ದಾರೆ ಅಂತವ್ರನ್ನ ಕಟ್ ಮಾಡಿ ಯಾವ್ಯಾವ ಕುಟುಂಬದಾಗ 2-3 ತಗೊಂಡ್ರೆ ಅಂತವ್ರು ಕೂಡ ಅರ್ಜಿಗಳ ಸಲ್ಲಿಸಿದ್ದಾರೆ. ಅಂತವ್ರನ್ನೆಲ್ಲ ಬದಿ ಒತ್ತಿ ಎಲಿಜಿಬಲ್ ಇರ್ತಕ್ಕಂಥ ಬಡವರು, ನಿರ್ಗತಿಕರು, ಪರಿಶಿಷ್ಟ ಜಾತಿ, ಅಂಗವಿಕಲರು ಯಾರಿಗೆ ಅರ್ಹತೆ ಇದೆ ಅಂತವ್ರದೇ ಒಂದು ಪರ್ಟಿಕ್ಯುಲರ್ ಪಟ್ಟಿ ಮಾಡಿ ನಾಳೆ ಆಯ್ಕೆ ಮಾಡಿದರೆ ಅದು ಸಮಂಜಸವಾಗಿರ್ತಿತ್ತು. ಅದು ನಿಜವಾದ ಅರ್ಹರಿಗೆ ಸಿಗ್ತಿತ್ತು. ಅದಕ್ಕೆ ನಮ್ ತಕರಾರಿರಲಿಲ್ಲ. ಆದ್ರೆ ಇವ್ರು ಆ ತರ ಮಾಡಿಲ್ಲ. ಎಲಿಜಿಬಲ್ ನಾನ್ ಎಲಿಜಿಬಲ್ ಮಾಡಿಲ್ಲ. ಎಲ್ಲಾ ಪಟ್ಟಿಗಳನ್ನ ಏಕಾಏಕಿ ಅರ್ಜಿ ಬಂದವನ್ನ ಎಲ್ಲಾನು ಒಂದ್ ಕಡೆ ಮಾಡಿ ನಾಳೆ ಲಾಟ್ರಿ ಮಾಡ್ತಾ ಇದಾರೆ. ನಾಳೆ ಲಾಟ್ರಿ ಮಾಡಿದ್ರು ಕೂಡ ಅದು ಅವ್ರದೇ ಹೆಸರು ಹೇಳ್ತಾವ. ಅಂತ ಟೈಮ್ನಾಗ ನಮ್ಮ ಬಡವರು ಯಾರ ನಿರ್ಗತಿಕರ ಯಾರ ಇವತ್ತಿನ ನಿವೇಶನ ಪಡೆದಿಲ್ಲ ಅವ್ರಿಗೆ ಅನ್ಯಾಯ ಆಗ್ತದ ಅನ್ನೋ ಉದ್ದೇಶಕ್ಕೆ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದೀವಿ. ಮತ್ತು JD ಅಧ್ಯಕ್ಷರು ಮತ್ತು ಕಮಿಷನರ್ ಮೂಲಕ ನಾವು ಸರ್ಕಾರ ಮನವಿ ಸಲ್ಲಿಸ್ತೀವಿ. SB ಇಂಟರ್ನ್ಯಾಷನಲ್ ವಿದೇಶ ಶಿಕ್ಷಣ ಮತ್ತು ಉದ್ಯೋಗ ಸಲಹಾ ಸಂಸ್ಥೆಯ ನಿರ್ದೇಶಕರಾದ ಅನಿಲ್ ಪವಾರ್ ಅವರು ಇಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿದರು. SB ಇಂಟರ್ನ್ಯಾಷನಲ್ ವಿದೇಶ ಶಿಕ್ಷಣ ಮತ್ತು ಉದ್ಯೋಗ ಸಲಹಾ ಸಂಸ್ಥೆಯ ನಿರ್ದೇಶಕರಾದ ಅನಿಲ್ ಪವಾರ್ ಅವರು ಇಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿದರು. ಈ ಸಂಸ್ಥೆಯ ಮೂಲಕ ರಷ್ಯಾ, ಜಾರ್ಜಿಯಾ, ಕಿರ್ಗಿಸ್ತಾನ್, ಯುನೈಟೆಡ್ ಕಿಂಗ್ಡಮ್, ಉಜ್ಬೇಕಿಸ್ತಾನ್, ಐರ್ಲೆಂಡ್ ನಲ್ಲಿ ಶಿಕ್ಷಣ ಪಡೆಯುವ ಮತ್ತು ಉದ್ಯೋಗ ಮಾಡುವ ಅವಕಾಶ ಕಲ್ಪಿಸಲಾಗುವುದು ಎಂದು ಮಾಹಿತಿ ನೀಡಿದರು. ಕರಿಯರ್ ಕೌನ್ಸಿಲಿಂಗ್, ಯೂನಿವರ್ಸಿಟಿ ಸೆಲೆಕ್ಷನ್, ಅಡ್ಮಿಷನ್ ಅಸಿಸ್ಟೆನ್ಸ್, ಡಾಕ್ಯುಮೆಂಟೇಶನ್ ಸಪೋರ್ಟ್, ವೀಸಾ ಪ್ರೊಸೆಸಿಂಗ್, ಟ್ರಾವೆಲ್ ಅರೇಂಜ್ಮೆಂಟ್ಸ್, ಫಾರೆಕ್ಸ್ ಗೈಡೆನ್ಸ್, ಅಕೊಮೋಡೇಷನ್ ಅಸಿಸ್ಟೆನ್ಸ್ ಮತ್ತು ಪೋಸ್ಟ್ ಅರೈವಲ್ ಸಪೋರ್ಟ್ ಸಂಸ್ಥೆಯ ಮೂಲಕ ಒದಗಿಸಲಾಗುವುದು ಎಂದು ಇದೇ ವೇಳೆ ಮಾಹಿತಿ ನೀಡಿದರು. ಹೆಚ್ಚಿನ ಮಾಹಿತಿಗಾಗಿ 9187203211 ಸಂಖ್ಯೆಗೆ ಸಂಪರ್ಕಿಸಬೇಕಾಗಿ ಅವರು ಮನವಿ ಮಾಡಿದರು. ಅಬ್ರಾಡ್ ನಲ್ಲಿ MBBS ಓದುವ ಕುರಿತು ಅದರ ವಿಶೇಷತೆಗಳ ಬಗ್ಗೆ ವಿವರವಾದ ಮಾಹಿತಿಯನ್ನ ನೀಡಿದರು. ಅವರಿಗೆ ಸೀಟ್ ಸಿಗಲ್ಲ. ಸೊ ನಾವು ಸ್ಟಡಿ ಅಬ್ರಾಡ್ ಪ್ರೋಗ್ರಾಮ್ನ ತಂದಿದ್ದೀವಿ. ಈಗ ರಷ್ಯಾ, ಜರ್ಮನಿ, ಜಾರ್ಜಿಯಾ, ವರ್ಲ್ಡಲ್ಲಿ ಎಲ್ಲಿ ಬೇಕಾದರೂ ಯಾವುದೇ ಕಂಟ್ರಿ ನಿಮ್ಮ ಇಷ್ಟದ ಪ್ರಕಾರ ಕಡಿಮೆ ವೆಚ್ಚದಿಂದ ನಾವು MBBS ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡಿದ್ದೀವಿ. ಫಾರ್ ಎಕ್ಸಾಂಪಲ್, ಈಗ ಕೆಲವೊಬ್ಬರು ಬಡವರು ಇರ್ತಾರೆ, ಬಟ್ ನೀಟ್ ಎಲಿಜಿಬಲ್ ಇರ್ತಾರೆ, ಅವರಿಗೆ ಸೀಟ್ ಸಿಗಲ್ಲ. ಸೊ ಅಂಥ ಸ್ಟೂಡೆಂಟ್ಸ್ಗಳಿಗೆ ನಾವು ಉಜ್ಬೇಕಿಸ್ತಾನ್, ರಷ್ಯಾ ಅಂಥ ಕಡೆಯಿಂದ 25 lakhs ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ. ಫುಲ್ MBBS ಪ್ರೋಗ್ರಾಮ್ 6 ವರ್ಷದ ಪ್ರೋಗ್ರಾಮ್, ಕಂಪ್ಲೀಟ್ ಪ್ರೋಗ್ರಾಮ್ 6 ಲಕ್ಷ ವಿತ್ ಹಾಸ್ಟೆಲ್ ಆ್ಯಂಡ್ ಇಂಡಿಯನ್ ಫುಡ್ಡಿಂದ ಪ್ರೊವೈಡ್ ಮಾಡ್ತಾಯಿದ್ದೀವಿ. ಕೆಲವೊಬ್ಬರು ಜಾರ್ಜಿಯಾ ಯುರೋಪ್ ಪಸಂದ್ ಮಾಡ್ತಾರೆ, ಕೆಲವೊಬ್ಬರು ರಷ್ಯಾ ಸೈಡ್ ಹೋಗ್ತಾರೆ, ಕೆಲವೊಬ್ಬರು ಉಜ್ಬೇಕಿಸ್ತಾನ್ ಕಡಿಮೆ ವೆಚ್ಚದಲ್ಲಿ ಹೋಗ್ಬೇಕಂದ್ರೆ ಆ ಸೈಡ್ ಹೋಗ್ಬೋದು. ಇಲ್ಲ ನಾವು ಎಜುಕೇಷನ್ ನಾವು ಬೇರೆ ಸ್ಟ್ಯಾಂಡರ್ಡ್ ಕ್ವಾಲಿಟಿ ಬೇಕಂದ್ರೆ ನೀವು UK ಹೋಗ್ಬೋದು, ಅಮೇರಿಕಾ ಹೋಗ್ಬೋದು, ಯಾವ ನಿಮ್ಗೆ ಇಷ್ಟವಾದ ಕಂಟ್ರಿ ಕಡೆ ಹೋಗ್ಬೋದು. ನೀವು ಲೋಕಲ್ ಅಲ್ಲಿ ರೀಚ್ ಆದಮೇಲೆ ಅಲ್ಲಿ ಅವರಿಗೆ ಸಹಾಯ ಬೇಕು. ಸೊ ನಮ್ಮ ಮನುಷ್ಯರ, ನಮ್ಮ ಕ್ಯಾಂಡಿಡೇಟ್, ನಮ್ಮ ಅಸೋಸಿಯೇಟ್ ಏನಿರ್ತಾರೆ ಅಲ್ಲಿ, ಅವರು ಒನ್ಸ್ ಏರ್ಪೋರ್ಟಲ್ಲಿ ಪಿಕಪ್ ಮಾಡಿದಾಗ ಸ್ಟೂಡೆಂಟ್ಸ್ನ ಅವ್ರಿಗೆ ಸೇಫಾಗಿ ಅವರಿಗೆ ಹಾಸ್ಟೆಲ್ ಯೂನಿವರ್ಸಿಟಿಗೆ ಕರ್ಕೊಂಡು ಹೋಗಿ ಅಲ್ಲಿ ಅವರಿಗೆ ಒಂದು ದಿನ ಸ್ಟೇ ಮಾಡಿಸಿ ನೆಕ್ಸ್ಟ್ ದಿನ ಯೂನಿವರ್ಸಿಟಿಯಲ್ಲಿ ಹೋಗಿ ಅವರಿಗೆ ಯಾವ ಕ್ಲಾಸ್ ರೂಮ್ ಎಲ್ಲಿ ಕೂಡಬೇಕು, ಯಾವ ಫ್ಯಾಕಲ್ಟಿ, ಯಾವ ಯೂನಿವರ್ಸಿಟಿ, ಯಾಕಂದರೆ ಹೊಸ ದೇಶ ಇರುತ್ತೆ, ಅವರಿಗೆ ಅರ್ಥ ಆಗಲ್ಲ. ಸೊ ನಮ್ಮ ಟೀಮ್ ಇರುತ್ತಾರೆ ಒಬ್ಬರು, ಅವರಿಗೆ ಪೋಸ್ಟ್ ಅರೈವಲ್ ಅಲ್ಲಿ ಯೂನಿವರ್ಸಿಟಿ ಒಂದು ದಿನ ಆದಮೇಲೆ ನಮ್ಮ ಸರ್ವಿಸ್ ಏನಿರುತ್ತೆ ಅಲ್ಲಿ ಅವರಿಗೆ ಲೋಕಲ್ ಸಿಮ್ ಕಾರ್ಡ್ ಇರಲಿ, ಬ್ಯಾಂಕ್ ಅಕೌಂಟ್ ಇರಲಿ, ಯಾವ ರೆಸಿಡೆನ್ಸ್ ಪರ್ಮಿಟ್ ಇರಲಿ, ಎಲ್ಲಿ ಆಲ್ ಟೈಪ್ ಆಫ್ ಸರ್ವಿಸಸ್ ನಾವು ಪ್ರೊವೈಡ್ ಮಾಡ್ತೀವಿ. ಆ್ಯಂಡ್ ಈವನ್ ಎಜುಕೇಷನ್ ಲೋನು ಅಸಿಸ್ಟ್ ಮಾಡ್ತೀವಿ. ಇನ್ ಕೇಸ್ ಪೇರೆಂಟ್ಸ್ದು ಎಲ್ಲ ಚೆನ್ನಾಗಿದ್ದರೆ ಎಜುಕೇಷನ್ ಲೋನು ಸಪೋರ್ಟ್ ಇದೆ. ಕಲಬುರಗಿ ಮಹಾನಗರ ಪಾಲಿಕೆ ಗುತ್ತಿಗೆದಾರರ ಅಭಿವೃದ್ಧಿ ಪರ ಕಲ್ಯಾಣ ಸಂಘದ ವತಿಯಿಂದ ಇಂದು ಪತ್ರಿಕಾಗೋಷ್ಠಿಯನ್ನು ನಡೆಸಲಾಯಿತು.
ಕಲಬುರಗಿ ಮಹಾನಗರ ಪಾಲಿಕೆಯಲ್ಲಿ 15ನೆಯ ಹಣಕಾಸು ಅನುದಾನದಲ್ಲಿ 2024-25 ಮತ್ತು 2025-26 ಸಾಲಿನ ಪೂರ್ಣಗೊಂಡ ಕಾಮಗಾರಿಗಳಿಗೆ 1 ವರ್ಷವಾದರೂ ಬಿಲ್ಲು ಪಾವತಿ ಮಾಡದಿರುವ ಬಗ್ಗೆ ಕಲಬುರಗಿ ಮಹಾನಗರ ಪಾಲಿಕೆ ಗುತ್ತಿಗೆದಾರರ ಅಭಿವೃದ್ಧಿಪರ ಕಲ್ಯಾಣ ಸಂಘದ ವತಿಯಿಂದ ಇಂದು ಪತ್ರಿಕಾಗೋಷ್ಠಿಯನ್ನು ನಡೆಸಲಾಯಿತು. ಈ ಪತ್ರಿಕಾಗೋಷ್ಠಿಯಲ್ಲಿ ಅಧ್ಯಕ್ಷರಾದ ಎಂಕೆ ಪಾಟೀಲ್, ಗೌರವ ಅಧ್ಯಕ್ಷರಾದ ಗಿರಪ್ಪ ಎಂ ಕಟ್ಟಿಮನಿ, ಉಪಾಧ್ಯಕ್ಷರಾದ ದಶರಥ್ ಬಿ ಚೌಗಲೆ, ಚಂದ್ರಶೇಖರ್ ಆರ್ ಬೆಣ್ಣೂರ್, ಬಸವರಾಜ್ ಜಿ ಪಾಟೀಲ್, ಸಿದ್ದರಾಮ್ ಎಸ್ ಬೆಳಕೋಟಿ, ಪ್ರಧಾನ ಕಾರ್ಯದರ್ಶಿ ಮನೋಜ್ ಎಸ್ ಜಾಧವ್, ಸಹ ಕಾರ್ಯದರ್ಶಿ ಸರ್ಮುದ್ದೀನ್ ಕೆಎಸ್, ಸಂಘಟನಾ ಕಾರ್ಯದರ್ಶಿ ಹನುಮಂತಪ್ಪ ಎಲ್ ಬಿರಾಳ್, ಖಜಾಂಚಿ ನಾಗರಾಜ್ ಆಲೂರ್, ಸಲಹೆಗಾರರಾದ ಮೊಹಮ್ಮದ್ ಆಸಿಫ್ ಹುಸೇನ್, ರಾಮ್ಸಿಂಗ್ ಎಂ ಠಾಕೂರ್, ನರಸಪ್ಪ ಕೆ ಬರ್ಲೆ, ಗುರಪ್ಪ ಎಸ್ ಸಾಳಂಕೆ, ಸದಸ್ಯರಾದ ಸೈಬಣ್ಣ ಯಾದಗೀರ್, ಗಣೇಶ್ ಮಲ್ಲಿಕಾರ್ಜುನ್, ಹರಿಲಾಲ್ ಚೌಹಾಣ್, ನಿಹಾಲ್ ಖಾನ್, ಮಿರ್ಜಾ ಮುಕ್ರಾಮುಲ್ಲಾ ಬೇಗ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ನಗರ ಪಾಲಿಕೆಯಲ್ಲಿ 15ನೇ ಹಣಕಾಸಿನ 24 ಮತ್ತು 25ರ ಅನುದಾನದಲ್ಲಿ ಕಾಮಗಾರಿ ಮುಗಿಸಿ ಸುಮಾರು 1 ವರ್ಷ ಮೇಲ್ಪಟ್ಟಿದೆ. ಇಲ್ಲಿವರೆಗೂ ನಮಗೆ ಯಾವುದೇ ಥರದ ಪೇಮೆಂಟ್ ದೊರೆತಿಲ್ಲ ಮತ್ತು 25-26ರಲ್ಲಿಯೂ ಸಹ ನಾವು ಕಾಮಗಾರಿಗಳನ್ನು ನಿರ್ವಹಿಸಿದ್ದೇವೆ. ನಾವು ಅಲ್ಲಿಯೂ ಸಹ ಇಲ್ಲಿ ತನಕ ಯಾವುದೇ ತರಹದ ಪೇಮೆಂಟ್ ನಮ್ಗೆ ಪಾಲಿಕೆಯಿಂದ ದೊರಕಿಲ್ಲ. ನಾವು ಸಣ್ಣ ಸಣ್ಣ ಗುತ್ತಿಗೆದಾರಾಗಿದ್ದು ಬಹಳಷ್ಟು ತೊಂದರೆಯಲ್ಲಿದ್ದೇವೆ. ಇದರ ಸಲುವಾಗಿ ನಾವು ಕಮಿಷನರ್ಗೆ ಹಲವಾರು ಬಾರಿ ನಾವು ಮೀಟ್ ಮಾಡಿ, ಸರ್ ನಾವು ಭಾಳಷ್ಟು ತೊಂದರೆಯಲ್ಲಿದ್ದೀವಿ, ನಮ್ಮ ಪೇಮೆಂಟ್ ತಾವು ಕೊಡಿಸ್ಬೇಕು, ಏನಾದರೂ ಮಾಡಿ ಕೊಡಿಸ್ಬೇಕಂತ ಕೇಳಿದಾಗ ಅವ್ರು ಇನ್ನೂ ಪೇಮೆಂಟ್ ಬಂದಿಲ್ಲ, ಬಂದಮೇಲೆ ಕೊಡಿಸ್ತೀನಿ ಹಾಗಾಗಿ ಅದೇ ಹೇಳ್ತಾ ಇದ್ದಾರೆ. ಇನ್ನೂ ತನಕ ಪೇಮೆಂಟ್ ಆಗಿಲ್ಲ. ಈ ವಿಷಯವಾಗಿ ನಾವು ನಿರ್ದೇಶಕರು ಪೌರಾಡಳಿತ ಇಲಾಖೆ ಅವರಿಗೂ ಸಹ ಬೆಂಗಳೂರಿನಲ್ಲಿ ಭೇಟಿಯಾದಾಗ ಅವ್ರು ಹೇಳಿದ್ರು, ನೀವು ನಿಮ್ಮ ಪಾಲಿಕೆಯವರು ಕರೆಕ್ಟಾಗಿ ಪೇಪರ್ಸ್ ಮೇಲ್ಗಡೆ ಕಳಿಸಿಲ್ಲ, ಅದ್ರ ಸಲುವಾಗಿ ಪೇಮೆಂಟ್ ಬಂದಿಲ್ಲ ಅಂತ ಅವ್ರು ಹೇಳ್ತಾರೆ. ಇವ್ರೇನು ಹೇಳ್ತಾರೆ, ನಾವು ಕರೆಕ್ಟ್ ಕಳಿಸಿದೆವು ಮತ್ತು ಅವ್ರು ನಿರ್ದೇಶಕರೇ ದಿಲ್ಲಿ ಕರೆಕ್ಟಾಗಿ ಪೇಪರ್ ಕಳಿಸಿಲ್ಲ, ಅದಕ್ಕೆ ಪೇಮೆಂಟ್ ಆಗಿಲ್ಲ ಅಂತ ಅವ್ರು ಹೇಳ್ತಾರೆ. ಹೀಗಾಗಿ ನಾವು ಗುತ್ತಿಗೆದಾರ ಎಲ್ಲರೂ ಭಾಳಷ್ಟು ತೊಂದರೆಗೀಡಾಗಿದ್ದೇವೆ. ತಮ್ಮ ಮುಖಾಂತರ ನಾವು ಈ ಪಾಲಿಕೆ ಅಧಿಕಾರಿಗಳಿಗೆ ಮತ್ತು ಇನ್ನಿತರ ಅಧಿಕಾರಿಗಳು ಕೇಳ್ಕೊಳ್ಳೋದೇನಪ್ಪ ಅಂತಂದ್ರೆ, ಹೇಗಾದರೂ ಮಾಡಿ ತಮ್ಮ ಮುಖಾಂತರ ನಮ್ಮ ಪೇಮೆಂಟ್ ಕೊಡಿಸುವ ಹಾಗೆ ತಾವೆಲ್ಲರೂ ಕಲಿತು ಸಹಕಾರ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತೇವೆ. ಅದೇ ರೀತಿಯಾಗಿ ಈಗ ಮತ್ತೆ ಪುನಃ ಟೆಂಡರ್ ಕರೆದಾರ. ಆ ಟೆಂಡರ್ ಕರೆದು ಏನು ಮಾಡ್ಯಾರ, ಎಲ್ಲೋನಾದವ್ರಿಗೆ ನೀವು ಕೆಲಸ ಚಾಲು ಮಾಡಿರಿ ಅಂತ ಮಾಡ್ಯಾರ. ನಾವು ಅಲ್ಲಿಗಿತೀವಿ ಹಳಿದ ಬಾಕಿ ಪೇಡ್ ಮಾಡಿರಿ ಮತ್ತು ಹೊಸ ಕೆಲಸ ಚಾಲು ಮಾಡ್ತೀವಿ ಅಂತ ನಾವು ಅಲ್ಲಿಗಿದ್ದೀವಿ. ಇಲ್ಲಿಲ್ಲ, ನೀವು ಒಂದು ವೇಳೆ ಪೇಮೆಂಟ್ ನೀವು ಕೆಲಸ ಚಾಲು ಮಾಡಿಲ್ಲಪ್ಪ ಅಂದ್ರೆ ನಿಮ್ಮ ಲ್ಯಾಸ್ ಡಿ FSD ನಾವೆಲ್ಲ ಫೋರ್ಫಿಟ್ ಮಾಡ್ತೀವಿ ತಿಳ್ಕೊಂಡು ಅಧಿಕಾರಿಗಳು ನಮಗೇನದ ಭಯ ಆಗ್ತಾ ಇದ್ದಾರೆ. ಅದಕ್ಕೆ ಅವ್ರು ಏನು ಮಾಡಬೇಕು, ನಮ್ಮ ಹಳಿ ಪೇಮೆಂಟ್ ಕೊಡಿಸ್ಬೇಕು. ಕೊಡಿಸ್ಮೇಲೆ ನಾವು ಮುಂದಿಂದು ಏನದ ನಾವು ಕೆಲಸಗಳನ್ನ ಎಲ್ಲ ಪ್ರಾರಂಭ ಮಾಡ್ತೀವಿ. ಅವು FSD ಲ್ಯಾಸ್ ಡಿ ಅಂತ ಫೋರ್ಫಿಟ್ ಮಾಡಬಾರ್ದು ಅಂತೇಳಿ ತಮ್ಮ ಮುಖಾಂತರ ಅವರಲ್ಲಿ ವಿನಂತಿಸ್ಕೊಳ್ತೀವಿ. ಟೋಟಲ್ ನಾವು ಏನು ಹೇಳ್ತಕ್ಕಂಥದ್ದಪ್ಪ ಅಂತಂದ್ರೆ, ದಯವಿಟ್ಟು ನಾವು ಭಾಳಷ್ಟು ತೊಂದರೆ ಸಣ್ಣ ಗುತ್ತಿ ಭಾಳಷ್ಟು ಸಾಲ ಸೂಲ ಮಾಡ್ಕೊಂಡು ನಾವು ಕೆಲಸ ಮಾಡಿದ್ದೆವು. ಅದಕ್ಕೆ ದಯವಿಟ್ಟು ನಮ್ಮ ಪೇಮೆಂಟ್ ಈ ಪತ್ರಿಕಾ ರಂಗದ ಮುಖಾಂತರ ಅವ್ರಿಗೆ ಮೆಸೇಜ್ ಮುಟ್ಟಿಸಿ ನಮಗೇನದ ಪೇಮೆಂಟ್ ಕೊಡಿಸ್ಬೇಕಾಗಿ ತಮ್ಮೆಲ್ಲರಲ್ಲಿ ಕಳಕಳಿಯ ಮನವಿ ಮಾಡುತ್ತೇವೆ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟಾಪ್ ಬಾಕ್ಸ್ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness.